ಅದೇ ರೀತಿ ಯಚಪ್ಪ ಬಡಿಗೇರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ರಾಚಪ್ಪ ಕಾಲ್ತಿಪ್ಪಿ ವಿಧಾನಸಭಾ ಬೆಂಗಳೂರು ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸುರೇಶ್ ಉರ್ಪಡಿ PKPS ನಿರ್ದೇಶಕರು ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೆಂಕಪ್ಪ ಉರ್ಕಾಡ್ಲಿ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ತಿಮ್ಮಣ್ಣ ಸಂಸತ್ತಿ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವಸಂತ್ ಬಿ ಕುಲಗೋಡ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕರೆಯಪ್ಪಣ್ಣ ಕುರುಬಗಟ್ಟಿ ಇವರನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಹನುಮಂತ ರಾಮಪ್ಪ ಚೆನ್ನಾಳ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ತಿಮ್ಮಣ್ಣ ಚೆನ್ನಾಳ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮಲ್ಲಪ್ಪ ರವಿಗುಡಿ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ PKPSನ ನಿರ್ದೇಶಕರಾದಂಥ ರಮೇಶ್ ಈರಪ್ಪ ಕಳಿ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಲಕ್ಷ್ಮಣ್ ಬರಟ್ಟಿ PKPS ನಿರ್ದೇಶಕರು ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಯಲ್ಲಪ್ಪ ಸದಪ್ಪ ಮೈಮಣ್ಣವರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಹನುಮಂತ್ ಮೈಮಣ್ಣವರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಎಲ್ಲ ಅತಿಥಿ ಮಹೋದಯರಿಗೂ ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೇವೆ. ಸಾಮೂಹಿಕವಾಗಿ ಮಾಲಾರ್ಪಣೆಯನ್ನ ಮಾಡಬೇಕೆಂದು ಕೇಳುತ್ತೇನೆ. ಸಾಮೂಹಿಕವಾಗಿ ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕೆಂದು ಅವರಲ್ಲಿ ಕೇಳುತ್ತೇನೆ. ಮಾಲಾರ್ಪಣೆಯನ್ನ ಸ್ವೀಕರಿಸಿದಂಥ ಎಲ್ಲ ಅತಿಥಿ ಮಹೋದಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪೂಜ್ಯ ಗುರುಗಳಾದ ಸಿದ್ದಯ್ಯಪ್ಪನವರು ಹಾಗೂ ಎಲ್ಲ ಅತಿಥಿ ಮಹೋದಯರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ಕೇಳುತ್ತೇನೆ. ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಗುರುಗಳಿಗೂ ಹಾಗೂ ಎಲ್ಲ ಅತಿಥಿ ಮಹೋದಯರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಇನ್ನು ಮುಂದಿನ ಕಾರ್ಯಕ್ರಮ ಕರೆಯಪ್ಪಣ್ಣ ಕುರುಬಗಟ್ಟಿಯವರು ಈ ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳುತ್ತೇನೆ. ಹಲೋ ಮೊದಲಿಗೆ ಈ ಕಾರ್ಯಕ್ಕೆ ಕಾರಣೀಭೂತಳಾದ ಗ್ರಾಮ ದೇವತೆಯ ಅಡಿದಾವರಿಗಳಿಗೆ ಹಣಿಮಣಿದು, ಲಕ್ಷ್ಮೀ ತಾಯಿಯ ಅಡಿದಾವರಿಗೆ ಹಣಿಮಣಿದು, ಅದೇ ರೀತಿ ಸಿದ್ಧಾರೂಢರ ಪಾದಕ್ಕೆ ಹಣಿಮಣಿದು ಈ ಉದ್ಘಾಟನೆಗೆ ಆಗಮಿಸಿದಂಥ ಗುರುಗಳಿಗೂ ಸಿದ್ದಯ್ಯಪ್ಪನವರ ಪಾದಕ್ಕೂ ಹಣಿಮಣಿದು, ಅವರಿವರನ್ನದೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಈ ನಾಟಕವನ್ನು ನೋಡಲು ಬಂದಂಥ ಪ್ರೇಕ್ಷಕ ವರ್ಗಕ್ಕೂ ತಾಯಂದಿರಿಗೂ ಹಾಗೂ ಹಿರಿಯರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನಮ್ಮೂರಿನ ಹಳೆಯ ಕಲಾವಿದರು ಯಾಕಂದರೆ ಸಾಕಷ್ಟು ಬಾರಿ ಆ ನಾಟಕವನ್ನು ಮಾಡಿ ತಲ್ಲೀನರಾಗಿ ಇವತ್ತಿನ ದಿನ ಪ್ರಬುದ್ಧವಾದಂಥ ಒಂದು ನಾಟಕವನ್ನು ತಮ್ಮ ಮುಂದೆ ಎಲ್ಲ ಪ್ರದರ್ಶನ ಮಾಡುವವರು ಇದ್ದಾರೆ. ಅದರಲ್ಲಿ ಸಾಕಷ್ಟು ಅವರು ಪರಿಣಿತಿಯನ್ನು ಹೊಂದಾರ. ಅದಕ್ಕಾಗಿ ಏನಾಯ್ತು ಅಂದರೆ ನಾವೆಲ್ಲರೂ
ಶಾಂತ ಚಿತ್ತದಿಂದ ಕೂತ ಅವ್ರ ನಾಟಕವನ್ನು ನೋಡಿ ಅವ್ರನ್ನ ಪ್ರೋತ್ಸಾಹಿಸೋಣ ಅನ್ನುವಂಥ ಉದ್ದೇಶದಿಂದ. ಮತ್ತು ಹಳಿ ಕಲಾವಿದರು ಸಾಕಷ್ಟು ಪ್ರಶಸ್ತಿಗಳನ್ನು ಇಲ್ಲಿವರೆಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡು ಇಲ್ಲಿವರೆಗೆ ಅದನ್ನು ತೊಗೊಂಡು ಬಂದಾರೆ. ಈಗ ಇವತ್ತಿನ ದಿನಮಾನಗಳಲ್ಲಿ ಕಲೆ ನಶಿಸಿ ಹೋಗುವಂಥ ಕಾಲದಲ್ಲಿ ಅವರು ನಮ್ಮೂರಿನ ಹೆಸರವನ್ನು ಚಿರಸ್ಥಾಯಿ ಉಳಿಸಿ, ಯಾಕಂದ್ರೆ ಮುಂದಿನ ಊರಾಗ ನಾಟಕ ಮಾಡಿದರು ಅಂತಂದರೆ ಯಾವ ಊರು ನಾಟಕ ಅಂತ ಕೇಳಿದರೆ ಚಿಪ್ಲಕಟ್ಟಿ ಹೆಸರು ಬರ್ತೈತಿ. ಆ ಚಿಪ್ಲಕಟ್ಟಿ ಹೆಸರನ್ನು ಸ್ಥಿರಸ್ಥಾಯಿ ವಹಿಸ್ಬೇಕಂತಂದ್ರೆ ಇಂಥ ಕಲಾವಿದರ ಅವಶ್ಯಕತೆ ಇರ್ತೈತಿ. ಸಮಾಜದಲ್ಲಿ ಕೆಲವು ಅಡೆತಡೆಗಳು ಸಾಕಷ್ಟು ಇರುವುದರಿಂದ ಅವುಗಳನ್ನು ಹೋಗಲಾಡಿಸ್ಬೇಕಾದ್ರೆ ಇಂಥ ನಾಟಕಗಳ ಮೂಲಕ ಒಳ್ಳೆಯ ಕೆಲಸವನ್ನು ಮಾಡುವಂಥ ಕಲಾವಿದರಿಗೆ ತಾವೆಲ್ಲರೂ ಪ್ರೋತ್ಸಾಹಿಸಿ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಹನುಮಂತ ಇನ್ನು ಮುಂದಿನ ಕಾರ್ಯಕ್ರಮವನ್ನು, ಯಾಕಂದ್ರೆ ಸಂಘಬಳ ನಾಟಕದಾಗ ಅತ್ಯಂತ ಪರಿಣಿತಿ ಕಲಾವಿದರು ಅಂದರೆ ನಮ್ಮ ಇವ್ರಿ ಚೆನ್ನಾಳ ಹನುಮಂತನ. ಅವರು ಇದ್ರ ಬಗ್ಗೆ 1-2 ಮಾತುಗಳನ್ನು ಆಡ್ಬೇಕಂತ ಹೇಳಿ ಅವ್ರಲ್ಲಿ ಕೇಳ್ಕೊತಾ ಇದ್ದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಕರೆಯಪ್ಪನ ಕುರುಬಗಟ್ಟಿಯವರಿಗೆ ಧನ್ಯವಾದಗಳು. ಇನ್ನು ವಸಂತ್ ಕುಲಿಯೋಡಿ ಇವರು ಕೂಡ 1-2 ಮಾತುಗಳನ್ನು ಹೇಳ್ಬೇಕಂತ ಕೇಳ್ತೀವಿ. ಪ್ರಥಮದಲ್ಲಿ ಆ ಗ್ರಾಮ ದೇವಿಯ ಹಿಡಿದವರಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ಆಂಜನೇಯ ಸ್ವಾಮಿಯ ಶ್ರೀ ಚರಣಗಾಗಿ ಕೂಡ ಹಣೆಮಣೆದು ಇವತ್ತಿನ ಈ ಒಂದು ಗ್ರಾಮದೇವಿಯ ಜಾತ್ರಾ ಮಹೋತ್ಸವದ 2ನೇ ದಿವಸದ ಕಾರ್ಯಕ್ರಮ ಈ ಒಂದು ನಮ್ಮ ಬಯಲುರಂಗ ಭೂಮಿ ಕಲಾವಿದರು ಹಮ್ಮಿಕೊಂಡಂಥ ಸಂಗ್ಯಾಬಾಳ ಅರ್ಥಾತ್ ಮಿತ್ರದ್ರೋಹಿ ಅಂತಕ್ಕಂಥ ನಾಟಕದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂಥ ಶ್ರೀ ಸಿದ್ದಯ್ಯಪ್ಪನವರ ಶ್ರೀಚರಣಗಳಿಗೆ ಹಣಿಮಣಿದು ಹಾಗೂ ವೇದಿಕೆಯ ಮೇಲೆ ಆಸೀನರಾದಂಥ ಅವರಿವರೆನ್ನದೇ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಸಹಪಾಠಿಗಳೇ, ಇವತ್ತಿನ ದಿವಸ ಈ ಒಂದು ಏನಾಗ್ತದಪ್ಪ ಅಂತಂದ್ರೆ ರಂಗಭೂಮಿ ಕಲಾವಿದರು ಬೆರಳು ಎಣಿಕೆಯಲ್ಲಿ ಸಿಗ್ತಾರೆ ಈಗ ಸದ್ಯ. ಯಾಕಂತಂದರೆ ಅವರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಯಾರೂ ಅವರಿಗೆ ಒತ್ತು ಕೊಡ್ತಾ ಇಲ್ಲ. ಹೀಗಾಗಿ ನಮ್ಮೂರೊಳಗೆ ನಾನು ಸಣ್ಣವಿದ್ದಾಗಿಂದ ನೋಡ್ತಿದ್ನಿ, ನಮ್ಮ ಈ ದ್ಯಾಮವ್ವನ ಗುಡಿ ಒಳಗೆ ನೆಲ್ಲೂರು ನಿಂಬಕ್ಕಂತೇಳಿ ಬಯಲು ನಾಟಕವನ್ನು ಮಾಡಿದ್ರು. ಅಲ್ಲಿ ಅಂಥ ಕಲಾವಿದರು ನಮ್ಮ ಅರ್ಜುನ್ ಮಾವ, ಲಚಪ್ಪ ಮಾವ ಇದ್ರು, ಅವರು ಒಳ್ಳೆಯ ಕಲಾವಿದರು. ಮತ್ತು ಇಲ್ಲಿ ನಮ್ಮ ಬಸವೇಶ್ವರ ದೇವಸ್ಥಾನದೊಳಗೆ ಹೇಮರೆಡ್ಡಿ ಮಲ್ಲಮ್ಮ, ಅದು ಬಯಲು ರಂಗ ಕಲಾವಿದರು, ಅವರು ಇಲ್ಲಿವರೆಗೂ ಕೂಡ ಮಾಡಿದರು ನಾಟಕನ. ಮತ್ತು ಅದೇ ರೀತಿಯಾಗಿ ನಾವು ಅವರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಕಲಾವಿದರು ಈ ಒಂದು ಸಂಗ್ಯಾಬಾಳೆ ಅಂತಕ್ಕಂಥ ನಾಟಕವನ್ನು ಬಯಲು ರಂಗಭೂಮಿ ಇದು ಅಂಥ ಒಂದು ಕಲೆಯನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅದರೊಳಗೆ ಬರ್ತಕ್ಕಂಥ ಒಂದು ಇವತ್ತು ಕೆಟ್ಟ ಸಂದೇಶ ಇರ್ಬೋದು, ಒಳ್ಳೆಯ ಸಂದೇಶ ಇರ್ಬೋದು. ಅದನ್ನು ನಾವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಹಾಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಮಾಡಲಿಕ್ಕೆ ಅದು ಒಳ್ಳೆಯ ಒತ್ತನ್ನು ಕೊಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂತಂದರೆ ನಮಗೆ ನಾವ ಮಿತ್ರರು, ನಮಗೆ ನಾವ ಶತ್ರುಗಳು ಅಂತಕ್ಕಂಥದ್ದು ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಒಂದು ಮಾತನ್ನು ಹೇಳ್ತಾನೆ, ಉತ್ತರೇದಾತ್ಮ ನಾತ್ಮ ನಮೋಸಾದಯೇತ್ ಆತ್ಮವೇ ಆತ್ಮನೋ ಬಂಧುರ ಆತ್ಮವೇ ರಿಪುರಾತ್ಮನ ಅಂತಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನಮ್ಮ ಉದ್ಧಾರವನ್ನು ನಾವು ಮಾಡ್ಕೋಬೇಕು. ನಾವೇ ಶತ್ರುಗಳಾಗಬಾರ್ದು, ನಮ್ಮ ಮಿತ್ರಗಳಾಗ್ಬೋದು, ನಾವು ಶತ್ರುಗಳಾಗ್ಬೋದು. ಅಂಥ ಮಾತನ್ನು ಇವತ್ತು ನಾವು ಅಳವಡಿಸಿಕೊಂಡ, ನಾವು ಮಿತ್ರತ್ವವನ್ನು ವಹಿಸಿಕೊಂಡು ನಮ್ಮ ಜೀವನದೊಳಗೆ ಒಳ್ಳೆಯದನ್ನು ಅಳವಡಿಸಿಕೊಂಡು ನಮ್ಮ ಹಿರಿಯರು ಹಾಕಿಕೊಂಡಂಥ ಭದ್ರ ಬುನಾದಿ ಒಳಗೆ, ಯಾಕಂದ್ರೆ ಇವತ್ತು ಮೊದಲ ನಮಗೆ ಅಡಿಪಾಯ ಹಾಕಿದವರು ಯಾರಪ್ಪ ಅಂತಂದ್ರೆ ತಂದೆ ತಾಯಿ ಮೊದಲೇ ಗುರು. ಅವನ್ನ ಸ್ಮರಿಸಿಕೊಂಡು, ಯಾಕಂದ್ರೆ ತಂದೆ ತಾಯಿ ಹೇಳಿದಂಥ ಮಾತನ್ನು ನಾವು ಕೇಳಿದ್ದಾರೆ ಜೀವನದೊಳಗೆ ಅವರ ಒಂದು ಭಕ್ತಿಯಲ್ಲಿ ನಾವು ಪ್ರೇಮವನ್ನಿಟ್ಟು ಅವ್ರು ಹೇಳಿದಂಥ ಮಾತನ್ನು ನಾವು ಕೇಳ್ಕೊಂಡು ಹೋದ್ರೆ
ನಮ್ಮ ಬಾಳಿಗೆ ಒಳ್ಳೆಯ ಬೆಳಕ ಆಗ್ತೈತೆ ಅಂತಕ್ಕಂಥ ಮಾತಾಡ್ತಾ ಹೇಳ್ತಾ ನಾನು ಕರೆಸಿ ಇಲ್ಲಿ ಮಾತನಾಡಲಿಕ್ಕೆ ಕಲಾವಕಾಶ ಮಾಡಿಕೊಟ್ಟಂಥ ಈ ರಂಗಭೂಮಿ ಕಲಾವಿದರಿಗೆ ಧನ್ಯವಾದ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತುಗಳನ್ನು ಹೇಳಿದಂಥ ವಸಂತನ ಕುಲಗೋಡಿ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಸುರೇಶ್ ಉರ್ಪಡಿ ಅವರು ಒಂದೆರಡು ಮಾತುಗಳನ್ನು ಅವ್ರ ಮಾತು ಕೇಳ್ಬೇಕಂತೇಳಿ ಅವರ ಅಭಿಮಾನಿಗಳು ಸಾಕಷ್ಟು ಪ್ರಯತ್ನ ಮಾಡಾಕ್ತಾರೆ. ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಅವ್ರಲ್ಲಿ ಕೇಳ್ತೀನಿ. ಅವ್ರು ಯಾಕೋ ನಾಚ್ಕೊಳಕ್ತಾರೆ ಅವ್ರು ಬ್ಯಾವಾಲಿ ಅಂತ. ಇನ್ನು ಹನುಮಂತ್ ಚನ್ನಾಳ್ ಅವರು ಕೂಡ ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಅವ್ರಲ್ಲಿ ಕೇಳ್ತೀನಿ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸಿದ್ದಯ್ಯಪ್ಪನವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಬೇಕೆಂದು ಅವರಲ್ಲಿ ಕೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಂದನಾರತ್ನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸಿದ್ದಯ್ಯಪ್ಪನವರಿಗೂ ಹಾಗೂ ಎಲ್ಲ ಅತಿಥಿ ಮಹೋದಯರಿಗೂ ಈ ನಾಟಕದ ಕಲಾ ತಂಡದವರಿಂದ ಹಾಗೂ ಗ್ರಾಮದ ಎಲ್ಲ ಸದ್ಭಕ್ತರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಇನ್ನು ಕೆಲವೇ ನಿಮಿಷದಲ್ಲಿ ಇನ್ನು ನಾಟಕ ಪ್ರಾರಂಭವಾಗುವುದು. ಈ ನಾಟಕವನ್ನು